ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯಾ ಫೋನ್ ತಗೊಂಡು ಅಮ್ಮ ಏನು ಮಾತಾಡೋದಮ್ಮ ಅಂತಾಳೆ. ಏನು ಮಾತಾಡೋದು ಅಂದರೆ ನೀವು ತುಂಬ ಮುದ್ದಾಗಿದ್ದೀರಾ ಅಂತ ಹೇಳು ಅಂತಾರೆ ವೀಣಾ. ಈಚೆ ನಂದನ್ ಜೊತೆ ರಕ್ಷಾ ಕೂತಿರ್ತಾಳೆ. ಆಗ ಮಾಧವನ್ ಫೋನ್ ರಿಂಗ್ ಆಗುತ್ತೆ. ಅಣ್ಣ, ನಿನಗೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ ನೋಡು ಅಂತಾಳೆ ರಕ್ಷಾ. ಅದ್ಯಾರು ಕಾಲ್ ಅಂತ ಸ್ವಲ್ಪ ನೋಡು ರಕ್ಷೋ ಅಂತಾನೆ ಮಾಧವ. ಅಣ್ಣ, ನನ್ನ ಅಪ್ಪಂಗೆ ಇಲ್ಲಿ ಲೆಕ್ಕ ಕೊಡ್ತಿದ್ದೀನಿ ತಾನೇ ಅಂತಾಳೆ ರಕ್ಷಾ. ಯಾವುದೋ ಆಫೀಸ್ ಕಾಲ್ ಇರಬೇಕು, ರಿಸೀವ್ ಮಾಡು, ಮಾತಾಡು ಅಂತಾರೆ ನಂದನ್. ಆಗ ರಕ್ಷಾ ಕಾಲ್ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕ್ತಾಳೆ. ಆಗ ನಂದನ್ ಹಲೋ ಅಂತಾರೆ. ನೀವು ತುಂಬ ಮುದ್ದಾಗಿದ್ದೀರಾ ಅಂತಾಳೆ ಲಾವಣ್ಯ. ಅದನ್ನು ಕೇಳಿ ಮಾಧವ, ಅಯ್ಯಯ್ಯೋ, ಬೆಳಿಗ್ಗೆ ತಾನೇ ಪ್ರಿಯನಮ್ಮ ನನ್ನ ಹತ್ರ ನಂಬರ್ ಇಸ್ಕೊಂಡ್ರಲ್ಲ, ಪ್ರಿಯನೇ ಕಾಲ್ ಮಾಡಿರೋದಾ ಅಂತ ಓಡಿ ಬಂದು ಫೋನ್ ತಗೋಬೇಕು ಅನ್ನುವಾಗ ಕೇಶವನು ಓಡಿ ಬಂದು ಫೋನ್ ಕಸ್ಕೊತಾನೆ. ಕೇಶವ, ಫೋನ್ ಕೊಡು ಅಂತಾನೆ ಮಾಧವ. ಅಣ್ಣ, ನೀನು ಕೇಳಿದರೆ ಪ್ರಾಣ ಬೇಕಿದ್ರೂ ಕೊಡ್ತೇನೆ, ಫೋನ್ ಕೊಡಲ್ಲ ಅಂತಾನೆ ಕೇಶವ. ಪ್ರಿಯ ಕಣೋ ಕಾಲ್ ಮಾಡಿರೋದು ಅಂತಾನೆ ಮಾಧವ. ಜಾಸ್ತಿ ಮಾಡಬೇಡ, ಸುಮ್ಮನೆ ಮಾತಾಡು ಅಂತಾನೆ ಕೇಶವ. ಈಚೆ ಪ್ರಿಯ, ಅಮ್ಮ ಯಾರು ಮಾತಾಡ್ತಿಲ್ಲಮ್ಮ ಅಂತಾಳೆ. ಮಾತಾಡು ಅಂತಾನೆ ಕೇಶವ. ಹಲೋ ಅಂತಾನೆ ಮಾಧವ. ಹಲೋ, ಯಾರು ಅಂತಾಳೆ ಪ್ರಿಯ. ನಾನು ಮಾಧವ ಅಂತಾನೆ ಮಾಧವ. ಮತ್ತೆ ಆವಾಗ ಮಾತಾಡಿದ್ದು ಅಂತಾಳೆ ಪ್ರಿಯ. ಅದು ನಮ್ಮಪ್ಪ ಅಂತಾನೆ ಮಾಧವ. ಎಲ್ಲರೂ ನಗ್ತಾರೆ. ಮಾತಾಡು ಮಗಳೇ ಅಂತಾರೆ ಪರಮೇಶ್ವರ್. ಊಟ ಆಯ್ತಾ ಅಂತಾಳೆ ಪ್ರಿಯ. ಇಲ್ಲ, ಈಗ ಮಾಡಬೇಕು, ನಿಮ್ಮದು ಅಂತಾನೆ ಮಾಧವ. ಇಲ್ಲ ಅಂತಾಳೆ ಪ್ರಿಯ. ಏನು ಅಡುಗೆ ಮಾಡಿದ್ದಾರೆ ಮನೇಲಿ ಅಂತಾನೆ ಮಾಧವ. ತಿಳಿ ಸಾರು, ನೀರು ಮಜ್ಜಿಗೆ. ನಿಮ್ಮ ಮನೇಲಿ ಅಂತಾಳೆ ಪ್ರಿಯ. ನಮ್ಮ ಮನೇಲಿ ಸಾಂಬಾರು, ಸೊಪ್ಪಿನ ಪಲ್ಯ ಅಂತಾನೆ ಮಾಧವ. ಅಣ್ಣ, ರೊಮ್ಯಾಂಟಿಕ್ಕಾಗಿ ಮಾತಾಡು ಅಂತಾನೆ ಕೇಶವ. ಸ್ನ್ಯಾಕ್ಸ್ ಏನಾದರೂ ತಿಂದ್ರಾ ಅಂತಾಳೆ ಪ್ರಿಯ. ಬೇರೆ ಏನಾದರೂ ಮಾತಾಡಿ, ತಿಳಿ ಸಾರು, ಮಜ್ಜಿಗೆ ಬಿಟ್ಟು ಅಂತಾರೆ ವೀಣಾ. ಏನು ಮಾತಾಡಲಿ ಅಂತಾಳೆ ಪ್ರಿಯ. ನಾನು ನೋಡೋಕೆ ಚೆನ್ನಾಗಿದ್ದೀನಾ ಅಂತ ಕೇಳು ಅಂತಾರೆ ವೀಣಾ. ನಮ್ಮ ಅಮ್ಮ ನೋಡೋಕ್ಕೆ ಚೆನ್ನಾಗಿದ್ದಾರಾ ಅಂತಾಳೆ ಪ್ರಿಯ. ಎಲ್ಲರೂ ಶಾಕ್ನಿಂದ ನಗ್ತಾರೆ. ಏನಾಯ್ತಮ್ಮ ಅಂತಾಳೆ ಪ್ರಿಯ. ನೀನು ನೋಡೋಕೆ ಚೆನ್ನಾಗಿದೆಯಾ ಅಂತ ಕೇಳೆ ಅಂತಾರೆ ವೀಣಾ. ಏನು, ನಿಮ್ಮ ಅಮ್ಮನ ಅಂತಾನೆ ಮಾಧವ. ನಾನು ನೋಡೋಕೆ ಚೆನ್ನಾಗಿದ್ದೀನಾ ಅಂತ ಕೇಳಿದೆ ಅಂತಾಳೆ ಪ್ರಿಯ. ಚೆನ್ನಾಗಿದೆಯಾ ಅಂತ ಹೇಳು ಅಣ್ಣ ಅಂತಾನೆ ಕೇಶವ. ಹಲೋ, ಇದ್ದೀರಾ, ನಾನು ನೋಡೋಕೆ ಚೆನ್ನಾಗಿಲ್ವಾ ಅಂತಾಳೆ ಪ್ರಿಯ. ಅದು ನಾನು ಆಮೇಲೆ ಹೇಳಾ ಅಂತಾನೆ ಮಾಧವ. ಯಾಕೆ ಅಂತಾಳೆ ಪ್ರಿಯ. ಈಗಲೇ ಹೇಳೋ ಅಂತಾನೆ ಕೇಶವ. ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ, ನೀವು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳು ಮಗಳೇ ಅಂತಾರೆ ಪರಮೇಶ್ವರ್. ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ, ನಮ್ಮ ಅಪ್ಪಂಗೆ ನೀವು ಅಂದರೆ ತುಂಬ ಇಷ್ಟ ಅಂತಾಳೆ ಪ್ರಿಯ. ನಾನೇನು ತಪ್ಪು ಮಾಡಿದೆ ಅಂತಾಳೆ ಪ್ರಿಯ. ಏನಿಲ್ಲ ತಾಯಿ, ಮಾತಾಡು ಅಂತಾರೆ ವೀಣಾ. ಹಲೋ, ನೀವ್ಯಾಕೆ ಮಧ್ಯದಲ್ಲಿ ಮಾತಾಡ್ತಿಲ್ಲ, ಅಲ್ಲಿ ಯಾರಾದರೂ ಇದ್ದಾರಾ ಅಂತಾಳೆ ಪ್ರಿಯ. ಹಾಗೇನಿಲ್ಲ, ನಾನು ನಿಮ್ಮ ಜೊತೆ ನಿಮ್ಮನೆಯವರಿಗೆಲ್ಲ ಇಷ್ಟ ಆಗಿಬಿಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಯಿತು ಅಷ್ಟೇ ಅಂತಾನೆ ಮಾಧವ. ನಾನು ನಿಮ್ಮನ್ನು ರೀ ಅಂತ ಕರೀಲಾ ಅಂತ ಕೇಳು ಅಂತಾರೆ ವೀಣಾ. ಆಗ ಪ್ರಿಯ, ನಾನು ನಿಮ್ಮ ಹತ್ರ ಏನೋ ಕೇಳ್ಬೋದಾ ಅಂತಾಳೆ. ಏನು ಕೇಳ್ತೀರಾ ಅಂತಾನೆ ಮಾಧವ. ನಾನು ನಿಮ್ಮನ್ನು ರೀ ಅಂತ ಕರಿಬೋದಾ ಅಂತಾಳೆ ಪ್ರಿಯ. ಆಗೆಲ್ಲರೂ ರೀ ಅಂತ ಮಾಧವನ ಕಾಲು ಎಳಿತಾರೆ. ಆಗ ಮಾಧವ ಕೇಶವನ ಕೈಯಿಂದ ಫೋನ್ ತಗೊಂಡು, ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ ಅಂತಾನೆ. ಅಮ್ಮ ಅಪ್ಪ ಕಾಲ್ ಕಟ್ ಮಾಡಿಬಿಟ್ರು ಅಂತಾಳೆ ಪ್ರಿಯ. ಕೇಳಿಸ್ತಮ್ಮ ಅಂತಾರೆ ಪರಮೇಶ್ವರ್. ನೀವು ಹೇಳ್ಕೊಟ್ಟಾಗೆ ಹೇಳಿದ್ನಲ್ಲಮ್ಮ ಅಂತಾಳೆ ಪ್ರಿಯ. ತುಂಬ ಚೆನ್ನಾಗಿ ಹೇಳಿದ್ಯಮ್ಮ, ಸಂತೋಷ ಆಯಿತು ಅಂತಾರೆ ವೀಣಾ. ಹೋಗಲಿ ಬಿಡು ವೀಣಾ, ಇಷ್ಟು ದಿನ ಆದಮೇಲಾದರೂ ನನ್ನ ಮಗಳು ಒಬ್ಬ ಹುಡುಗನ ಹತ್ರ ಮಾತಾಡಿದ್ಲಲ್ಲ, ನೀನು ನನ್ನ ಮಗಳಮ್ಮ ಅಂತಾರೆ ಪರಮೇಶ್ವರ್. ಈಚೆ ಮಾಧವ, ಅಪ್ಪ ಅವರು ನಂಬರ್ ಗೊತ್ತಿರಲಿಲ್ಲ ಅಪ್ಪ, ಸಾರಿ ಅಂತಾನೆ. ಏಯ್, ಸಾರಿ ಕೇಳೋದೇನಿದೆ, ಆಗಾಗ ಫೋನಲ್ಲಿ ಮಾತಾಡ್ತಿರು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೋದು ಅಂತಾರೆ ನಂದನ್. ಅಣ್ಣ, ನಮ್ಮ ಅತ್ತಿಗೆನೇ ಸೂಪರ್, ಎಷ್ಟು ಮಾತಾಡಿದ್ರು, ನೀನೇನು ಮಾತೇ ಆಡಿಲ್ವಲ್ಲೋ ಅಂತಾನೆ ಕೇಶವ. ನೀವೆಲ್ಲ ಇಲ್ಲೇ ಇದ್ದೀರಾ, ನಾನು ಹೇಗೆ ಮಾತಾಡಲಿ ಅಂತಾನೆ ಮಾಧವ. ಆದರೂ ಅತ್ತೆ, ಯಾವ ಹುಡುಗಿ ತಾನೇ ಮದುವೆಗೆ ಮುಂಚೆ ರೀ ಅಂತ ಕರೀತಾರೆ, ಇದು ಸ್ವಲ್ಪ ಓವರ್ ಆಗಲಿಲ್ವಾ? ಇವತ್ತು ತಾನೇ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಕೊಂಡು ಬಂದಿದ್ದೀವಪ್ಪ, ನನಗ್ಯಾಕೋ ಇದು ಜಾಸ್ತಿ ಆಗಿತ್ತು ಅನಿಸ್ತಾ ಇದೆ ಅಂತಾಳೆ ಮೀನಾ. ಸಾಕು ಸುಮ್ಮನಿರು ಮೀನಾ, ಆ ಹುಡುಗಿ ರೀ ಅಂತ ಕರೀಲ ಅಂತನಾದರೂ ಕೇಳಿದರು, ನೀವು ಇದ್ದೀರಾ, ಒಂದಿನಾದರೂ ನಿಮ್ಮ ಗಂಡಂದಿರನ್ನ ಬಹುವಚನದಲ್ಲಿ ಮಾತಾಡಿದ್ದೀರಾ? ನಾನು ಎಷ್ಟು ಸಲ ಕೇಳಿದ್ದೀನಿ, ಏ ಕೇಶವ ಬಾರೋ ಇಲ್ಲಿ, ಹೋಗೋ ಇಲ್ಲಿ ಅಂತೆಲ್ಲ ಮಾತಾಡ್ತಿರ್ತೀಯ ಅಂತಾರೆ ಗಿರಿಜಾ. ಈಚೆ ರೂಮಲ್ಲಿ ಮೀನಾ ಬಟ್ಟೆ ಮಡಿಸ್ತಾ ಇರ್ತಾಳೆ. ಕೇಶವ ಬಂದು, ಬಟ್ಟೆ ಮಡಿಸ್ತಿದ್ಯಾ, ಊಟದ ಟೈಮ್ ಆಯಿತು, ಊಟ ಬಡಿಸ್ತೀಯಾ ಅಂತಾನೆ. ಒಂದು 5 ನಿಮಿಷ ಬಂದೆ ರೀ, ಯಾಕ್ರಿ ಹಾಗೆ ನೋಡ್ತಿದ್ದೀರಾ ರೀ, ಏನಾದರೂ ಬೇಕಿತ್ತ ರೀ ಅಂತಾಳೆ ಮೀನಾ. ಏನಿದು ಮೀನಮ್ಮ ಹೊಸದಾಗಿ ರೀ ಅಂತೆಲ್ಲ ಕರಿತಿದ್ಯಾ ಅಂತಾನೆ ಕೇಶವ. ಕರಿಬಾರ್ದ ರೀ, ಗಂಡಸನ್ನು ಹೋಗ್ರಿ ರೀ, ಬನ್ನಿರಿ ರೀ ಅಂತಾನೆ ಕರಿಬೇಕು ರೀ, ಹಾಗಂತ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಾರೆ ರೀ ಅಂತಾಳೆ ಮೀನಾ. ನಿನ್ನ ಬಾಯಲ್ಲಿ ರೀ ರೀ ಅಂತ ಕೇಳಿಸ್ಕೊಳ್ಳೋಕೆ ಆಗ್ತಿಲ್ಲ ನೋಡು, ನನ್ನ ಹೆಸರು ಎಷ್ಟು ಮುದ್ದಾಗಿದೆ ಅಂತ ಗೊತ್ತಾಗಿದ್ದೆ ನೀನು ನನ್ನ
ಬಾಯಿ ತುಂಬ ಕೇಶವ ಅಂತ ಕರೆದಾಗ, ನೀ ನನ್ನ ಮೊದಲು ಹೇಗೆ ಕರಿತಿದ್ಯೋ ಹಾಗೆ ಮಾತಾಡ್ಸು ಅಂತಾನೆ ಕೇಶವ. ಆಗಲ್ಲ ರೀ ಅಂತಾಳೆ ಮೀನಾ. ಅಮ್ಮ ಹಾಗೆ ಹೇಳಿದ್ದಕ್ಕೆ ನಿನಗೆ ಬೇಜಾರಾಗಿದೆ ಅಂತ ಗೊತ್ತು, ಹಾಗಂತ ಹಾಗೆಲ್ಲ ಕರಿಬೇಡ ಅಂತಾನೆ ಕೇಶವ. ಅಮ್ಮ ಹಾಗೆ ಹೇಳಿದ್ದಕ್ಕೆ ಬೇಜಾರಾಗಿಲ್ಲ, ಅಮ್ಮ ಹಾಗೆ ಹೇಳುವಾಗ ನಕ್ಕಿದ್ರಲ್ಲ ಅದಕ್ಕೆ ಬೇಜಾರಾಯಿತು, ಅದಕ್ಕೆ ನಿಮ್ಮನ್ನು ರೀ ಅಂತಾನೆ ಕರಿತೀನಿ ಅಂತಾಳೆ ಮೀನಾ. ಅಮ್ಮ ಹೇಳಿದ್ದಕ್ಕೆ ಬೇಕು ಅಂತ ನಾನು ನಗಲಿಲ್ಲ, ನೀನು ರೀ ಅಂತ ಕರೆಯೋದನ್ನು ನಿಲ್ಲಿಸುವವರೆಗೂ ನಾನು ಈ ರೂಮಿಗೆ ಬರಲ್ಲ ಅಂತ ಕೇಶವ ಹೋಗ್ತಾನೆ. ಈಚೆ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಆಗ ಮಾಧವ, ಹೌದು ಚಿಕ್ಕು ಎಲ್ಲೂ ಕಾಣಿಸ್ತಿಲ್ಲ, ಊಟಕ್ಕೂ ಬಂದಿಲ್ಲ ಅಂತಾನೆ. ವಲ್ಲಭ ಕಾಲ್ ಮಾಡಿದ್ದ, ಅವನ ಫ್ರೆಂಡ್ ರಿಸೆಪ್ಷನ್ ಅಂತೆ ಅಂತಾನೆ ಕೇಶವ. ಸರಿ ಹಾಗಿದ್ರೆ ಊಟ ಅಲ್ಲೇ ಮುಗಿಸ್ಕೊಂಡು ಬರ್ತಾನೆ ಅಂತಾರೆ ಗಿರಿಜಾ. ಇಲ್ಲ ಅಮ್ಮ, ಇವತ್ತು ರಾತ್ರಿ ಬರಲ್ವಂತೆ ಅಂತಾನೆ ಕೇಶವ. ಏನು, ರಾತ್ರಿ ಮನೆಗೆ ಬರಲ್ವಾ ಅಂತಾರೆ ನಂದನ್. ಅಪ್ಪ ಅದು ಫ್ರೆಂಡ್ ರಿಸೆಪ್ಷನ್ ಅಲ್ವಾ ಅಂತಾನೆ ಕೇಶವ. ಓ, ಹಾಗಿದ್ರೆ ಅವನು ಇವನ್ ಥರದವನೇ ಆಗಿರ್ತಾನೆ. ಅಪ್ಪ ಅಮ್ಮಂಗೆ ಹೇಳ್ದೆ ಯಾವುದೋ ಹುಡುಗಿನ ಓಡಿಸ್ಕೊಂಡು ಹೋಗಿರ್ತಾನೆ, ಇವನು ಅವನಿಗೆ ಸಹಾಯ ಮಾಡಿರೋಕ್ಕೆ ಹೋಗಿರ್ತಾನೆ, ಅದೇ ತಾನೇ ಕೇಶವ ಅಂತಾರೆ ನಂದನ್. ಹಾಗೇನಿಲ್ಲ, ಅವನು ಇವತ್ತು ಬಂದೇ ಬರ್ತಾನೆ ಅಲ್ವಾ ಕೇಶವ, ಅವ್ನು ಬರದೇ ಇದ್ದರೆ ನಾನೇ ಫೋನ್ ಮಾಡಿ ಮನೆಗೆ ಬಾ ಅಂತೀನಿ ಅಂತಾರೆ ಗಿರಿಜಾ. ವಹಿಸ್ಕೊಂಡು ಬರಬೇಡ ಗಿರಿಜಾ, ಈ ಸಲ ಅವನು ಏನಾದರೂ ಇಂಥ ಕೆಲಸಕ್ಕೆ ಹೋಗಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತಾರೆ ನಂದನ್. ಅವನು ರಿಸೆಪ್ಷನ್ಗೆ ಹೋಗಿದ್ದಾನಪ್ಪ ಅಂತಾನೆ ಮಾಧವ. ನಿನ್ನ ಮದುವೆ ನಿಶ್ಚಯ ಆಗಿದೆ, ಈಗ ಏನಾದರೂ ಎಡವಟ್ಟು ಮಾಡ್ತಾನೋ ಅಂತ ಭಯ, ಮತ್ತೆ ಮತ್ತೆ ಆಘಾತ ಸಹಿಸೋ ಶಕ್ತಿ ನನಗಿಲ್ಲ ಮಾಧವ ಅಂತ ನಂದನ್ ಹೋಗ್ತಾರೆ. ಅಮ್ಮ, ಮಾಧವ ಎಲ್ಲಿ ಹೋಗಿದ್ದಾನೆ, ಎಲ್ಲಿ ಬರ್ತಾನೆ ಅಂತ ನೀನಾದರೂ ಕೇಳಬೇಕಲ್ವಾ ಅಂತಾಳೆ ಮೀನಾ. ನಾನು ಕೇಳಿದೆ ಅಕ್ಕ, ಅವನೇನು ಹೇಳಲಿಲ್ಲ ಅಂತಾಳೆ ಅಮೂಲ್ಯ. ಅವನು ಹೇಳಿಲ್ಲ ಅಂದರೆ ಸುಮ್ಮನೆ ಇರ್ತೀಯಾ, ಸರಿಯಾಗಿ ಕೇಳಬೇಕು, ಅವನು ನಿನ್ನ ಗಂಡ ಕಣೆ ಅಂತಾಳೆ ಮೀನಾ. ನಾನು ಎಷ್ಟು ಸಲ ಹೇಳಿದ್ದೀನಿ, ಅದು ಅವಳ ತಲೆಗೆ ಹೋಗ್ತಾನೆ ಇಲ್ಲ, ನಿನ್ನ ಪಾಡಿಗೆ ನೀನು ಅವನ ಪಾಡಿಗೆ ಅವನು ಇರೋದು ಮದುವೆ ಅಲ್ಲ ಕಣೆ, ಇಬ್ಬರು ಒಬ್ಬರಾಗಿ ಬದುಕೋದು ಕಣೆ ಮದುವೆ, ನಿನಗ್ಯಾಕೆ ಅರ್ಥ ಆಗ್ತಿಲ್ಲ ಅಂತಾರೆ ಗಿರಿಜಾ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಅಂತಾಳೆ ಮೀನಾ. ವಲ್ಲಭ ರಾತ್ರಿ ಮನೆಗೆ ಬರಲ್ಲ ಅನ್ನೋ ವಿಷಯನ ನಮ್ಮ ಯಜಮಾನ್ರ ಹತ್ರನಾದರೂ ಹೇಳಬೇಕಲ್ವಾ ಅಂತಾರೆ ಗಿರಿಜಾ. ನಿಮ್ಮ ಯಜಮಾನ್ರು ವಲ್ಲಭನ ಹತ್ರ ಮಾತಾಡ್ತಾ ಇಲ್ವಲ್ಲ ಅತ್ತೆ ಅಂತಾಳೆ ಮೀನಾ. ನನ್ನ ಹತ್ರನಾದರೂ ಹೇಳಬೇಕಪ್ಪ ಅಂತಾರೆ ಗಿರಿಜಾ. ನಿಮ್ಮ ಹತ್ರ ಹೇಳೋಕ್ಕೂ ವಲ್ಲಭ ನಿಮ್ಮ ಹತ್ರನೂ ಮಾತಾಡ್ತಾ ಇಲ್ವಲ್ಲ ಅತ್ತೆ ಅಂತಾಳೆ ಮೀನಾ. ಏನು ಮಾಡೋದು, ಎಲ್ಲ ನನ್ನ ಕರ್ಮ ಅಂತ ಗಿರಿಜಾ ಹೋಗ್ತಾರೆ. ಈಚೆ ವಲ್ಲಭ ಬ್ಯಾಟ್ರಿ ಮಾವನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ. ಈಚೆ ಮಾಧವ ಕೆಲಸ ಮಾಡ್ತಿರ್ತಾನೆ. ಆಗ ಗಿರಿಜಾ ಬಂದು, ಮಾಧವ ಕೆಲಸ ಮಾಡ್ತಿದ್ಯಾ, ವಲ್ಲಭಂಗೊಂದು ಫೋನ್ ಮಾಡ್ತೀಯಾ, ಇಷ್ಟೊತ್ತಾದರೂ ಅವ್ನ ಮನೆಗೆ ಬಂದಿಲ್ಲ, ಎಲ್ಲಿ ಹೋಗಿದ್ದಾನೋ ಏನೋ ಅಂತಾರೆ ಗಿರಿಜಾ. ನಾನೇ ಅವನಿಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಾನೆ ಮಾಧವ. ಹೌದು, ನೀನೇ ಅವನ ಹತ್ರ ಮಾತಾಡು, ಅವ್ನು ಬೇರೆ ನನ್ನ ಹತ್ರ ಮಾತಾಡ್ತಿಲ್ಲ ಅಂತಾರೆ ಗಿರಿಜಾ. ಯಾಕಮ್ಮ, ವಲ್ಲಭ ನಿನ್ನ ಹತ್ರ ಮಾತಾಡಲ್ವಾ ಅಂತಾನೆ ಮಾಧವ. ಹಾಗಲ್ವೋ, ಅವನು ನನ್ನ ಹತ್ರ ಸರಿಯಾಗಿ ಉತ್ತರ ಕೊಡಲ್ಲ, ನಿನ್ನ ಹತ್ರ ಆದರೆ ಸರಿಯಾಗಿ ಹೇಳ್ತಾನೆ, ಅದಕ್ಕೆ ಅಂತಾರೆ ಗಿರಿಜಾ. ಸರಿ ಅಂತ ಮಾಧವ ವಲ್ಲಭಂಗೆ ಕಾಲ್ ಮಾಡ್ತಾನೆ. ಹಲೋ ಅಂತಾನೆ ವಲ್ಲಭ. ಹಲೋ ಚಿಕ್ಕು, ಎಲ್ಲೋ ಇದೆಯಾ ಅಂತಾನೆ ಮಾಧವ. ಮಾಧವಣ್ಣ, ಅದೇ ನನ್ನ ಫ್ರೆಂಡ್ ರಿಸೆಪ್ಷನಲ್ಲಿದ್ದೆ, ಕೇಶವಣ್ಣಂಗೆಲ್ಲ ಹೇಳಿದ್ದೀನಲ್ಲ ನಾನು ಅಂತಾನೆ ವಲ್ಲಭ. ನೋಡು ಚಿಕ್ಕು, ಯಾವತ್ತೂ ನನ್ನ ಹತ್ರ ನೀನು ಸುಳ್ಳು ಹೇಳಿದವನಲ್ಲ, ಎಲ್ಲಿದೆಯಾ ಅಂತ ಏನಾದರೂ ಹೇಳು, ಪ್ರಾಬ್ಲಮ್ ಏನಾದರೂ ಆಗಿದೆಯಾ ಅಂತಾನೆ ಮಾಧವ. ಇಲ್ಲಣ್ಣ, ನಾನು ಯಾಕೆ ಸುಳ್ಳು ಹೇಳಿ, ರಿಸೆಪ್ಷನಲ್ಲಿ ಇದ್ದೆ ಅಂತಾನೆ ವಲ್ಲಭ. ಸರಿ, ನಿನ್ನ ಫ್ರೆಂಡ್ಗೆ ಫೋನ್ ಕೊಡು ಅಂತಾನೆ ಮಾಧವ. ಅಣ್ಣ, ಅವನದ್ದೇ ರಿಸೆಪ್ಷನ್ನು, ಅವ್ನು ಸ್ಟೇಜ್ ಮೇಲಿದ್ದಾನೆ, ಅವನು ಹೇಗೆ ಫೋನ್ ಕೊಡಲಿ, ಮಿಕ್ಕಿದವರೆಲ್ಲ ಅಲ್ಲೆಲ್ಲೋ ಇದ್ದಾರೆ, ನಾನು ಇನ್ನು ಕಾಲ್ ಮಾಡಿದ್ಯಲ್ಲ ಅಂತ ಆಚೆ ಬಂದೆ ಅಷ್ಟೇ. ಆ್ಯಂಡ್ ಆಲ್ಸೋ ಒಳಗಡೆ DJ ಹಾಕಿದಾರಣ್ಣ, ಏನು ಕೇಳಲ್ಲ, ಫುಲ್ ಸೌಂಡು ಅಂತಾನೆ ವಲ್ಲಭ. ಯಾರ ಫ್ರೆಂಡ್ ಮದುವೆನೋ ಅಂತಾನೆ ಮಾಧವ. ಅವನ ಹೆಸರು ಸತೀಶ ಅಂತ, ನನ್ನ ಸೀನಿಯರ್, ಅವನು ನಿನಗೆ ಗೊತ್ತಿಲ್ಲ ಬಿಡು ಅಂತಾನೆ ವಲ್ಲಭ. ಚಿಕ್ಕು, ನಿಜ ಹೇಳು, ಬೇರೆ ಯಾರ್ದೋ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹೋಗಿ ನೀನು ಯಾವುದೋ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿಲ್ಲ ತಾನೆ, ಎಲ್ಲ ಸೇಫ್ ತಾನೆ ಅಂತಾನೆ ಮಾಧವ. ಏನೂ ತೊಂದರೆ ಇಲ್ಲ, ಬಂದೇ ಕಣ್ರೋ ಅಣ್ಣ, ಫ್ರೆಂಡ್ಸ್ ಕರೀತಿದ್ದಾರೆ, ಊಟಕ್ಕೆ ಹೊತ್ತಾಯ್ತಂತೆ, ಓಕೆ ಅಣ್ಣ ಬಾಯ್, ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡ್ತಾನೆ ವಲ್ಲಭ. ಏನಂದ ಅಂತಾರೆ ಗಿರಿಜಾ. ಯಾರೋ ಸತೀಶ್ ಅನ್ನೋನ್ ಮದುವೆ ಅಂತಮ್ಮ, ಬೆಳಿಗ್ಗೆ ಬರ್ತಾನಂತೆ ಅಂತಾನೆ ಮಾಧವ. ಸದ್ಯ ಅವನು ಆರಾಮಾಗಿದ್ದಾನಲ್ಲ, ಅಷ್ಟು ಸಾಕು. ಸರಿ ಕಣೋ, ಹೊತ್ತಾಯ್ತು, ನೀನು ಬೇಗ ಕೆಲಸ ಮುಗಿಸಿ ಮಲ್ಕೋ ಹೋಗು ಅಂತಾರೆ ಗಿರಿಜಾ. ಸರಿ ಅಮ್ಮ, ನೀವು ಮಲಗಿ ಅಂತಾನೆ ಮಾಧವ. ಈಚೆ ಬ್ಯಾಟ್ರಿ ಮಾವ, ಬಾರಪ್ಪ ಬೇಗ ಅಂತ ಕಾರಲ್ಲಿ ಕೂತ್ಕೋತಾರೆ. ಈಚೆ ಲಾವಣ್ಯ, ಪ್ರಿಯ ಮೇಲ್ಗಡೆ ಮಲಗಿರ್ತಾರೆ, ಅಮ್ಮ ಕೆಳಗಡೆ ಮಲ್ಕೊಂಡು ಗೊರಕೆ ಹೊಡಿತಾ ಇರ್ತಾರೆ. ಈ ಅಮ್ಮ ಒಬ್ಳು ಗೊರಕೆ ಸೌಂಡು, ಈ ಆಟೋ ಎಕ್ಸಲೇಟ್ರು ಒತ್ತದಂಗೆ ಗುರ್ರ ಅಂತ ಹೋಗ್ತಾನೆ ಇದೆ, ನಾನಿವತ್ತು ನಿದ್ದೆ ಮಾಡ್ದಂಗೆ ಅಂತಾಳೆ ಲಾವಣ್ಯ. ಲಾವಣ್ಯ, ಎಷ್ಟು ಮಾತಾಡ್ತೀಯಾ, ಮಲ್ಕೋ ಅಂತಾಳೆ ಪ್ರಿಯಾ. ಹಲೋ ಮೇಡಮ್, ನೀವಿನ್ನೂ ನಿದ್ದೆ ಮಾಡಿಲ್ವಾ ಅಂತಾಳೆ ಲಾವಣ್ಯ. ಯಾಕೋ ನಿದ್ದೆನೇ ಬರ್ತಿಲ್ಲ ಅಂತ ಕೂತ್ಕೋತಾಳೆ ಪ್ರಿಯಾ. ಹೌದಾ, ನಿನ್ನೆ ಯಾರೋ ಹುಡುಗ ಇಷ್ಟ ಇಲ್ಲ ಅಂದಂಗಿತ್ತು, ಇವತ್ತು ನಿದ್ದೆಗೆ
ಗೆಡುವಷ್ಟು ಭಾವ ಇಷ್ಟ ಆದ್ರಾ? ನಿದ್ದೆ ಬಂದಿಲ್ಲ ಅಕ್ಕಂಗೆ, ನಿದ್ದೆ ಬಂದಿಲ್ಲ. ಭಾವ ಇಷ್ಟ ಆದರು ಅಂತ ಅಕ್ಕಂಗೆ ನಿದ್ದೆ ಬಂದಿಲ್ಲ ಅಂತಾಳೆ ಲಾವಣ್ಯ. ಮದುವೆ ಮೇಳದಲ್ಲಿ ನೋಡಿದಾಗ ನನಗೆ ಅವ್ರು ಇಷ್ಟನೇ ಆಗಿರಲಿಲ್ಲ ಕಣೆ. ಆದರೆ ಇವತ್ತು ಮನೆಗೆ ಬಂದಾಗ ನನ್ನ ಜೊತೆ ಮಾತಾಡಿದ್ರಲ್ಲ, ಆವಾಗ ಅವ್ರು ಎಷ್ಟು ಇನ್ನೋಸೆಂಟ್ ಅಂತ ಗೊತ್ತಾಯಿತು. ಹಾಗೆ ಅವರೆಷ್ಟು ಜೆನ್ಯೂನ್ ಅಂತಲೂ ಗೊತ್ತಾಯಿತು. ನನ್ನನ್ನು ಒಂದೇ ಸರ್ತಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಾ. ನನಗೆ ಆ ಗುಣ ತುಂಬ ಇಷ್ಟ ಆಯಿತು. ಹುಡುಗ ಅಂದರೆ ಒಂದು ಗತ್ತಿರಬೇಕು, ಆ್ಯಟಿಟ್ಯೂಡ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಇವ್ರ ಹತ್ರ ಮಾತಾಡಿದ ಮೇಲೆ ಗೊತ್ತಾಗಿದ್ದು ಈ ಥರ ಇನ್ನೋಸೆಂಟ್ ಆಗಿದ್ರೇ ಹುಡುಗಂಗೆ ಇಷ್ಟ ಆಗುತ್ತೆ ಅಂತಾಳೆ ಪ್ರಿಯಾ. ಹೌದೇನೆ ಅಂತ ಅಮ್ಮ ಕೂತ್ಕೋತಾರೆ. ಅಮ್ಮ ನೀನಿನ್ನೂ ಮಲಗಿಲ್ವಾ ಅಂತಾಳೆ ಪ್ರಿಯಾ. ಚೆನ್ನಾಗಿ ನಿದ್ದೆ ಬಂದಿತ್ತು. ಇವಳು ಅಳಿಯಂದ್ರ ವಿಷಯ ಹೇಳಿದ್ಲಲ್ಲ, ಕಿವಿಚುರ್ಕಂತೂ ಎಚ್ಚರ ಆಯಿತು. ಅಳಿಯಂದ್ರ ಬಗ್ಗೆ ಇನ್ನೇನು ಇಷ್ಟ ಅಂತ ಹೇಳೇ ಅಂತಾರೆ ವೀಣಾ. ಹೋಗಮ್ಮ, ಹಾಗೆಲ್ಲ ಕೇಳಿದರೆ ನನಗೆ ನಾಚಿಕೆ ಆಗುತ್ತೆ ಅಂತಾಳೆ ಪ್ರಿಯಾ. ನನ್ನ ಹತ್ರ ಏನೇ ನಾಚಿಕೆ? ನೀನೆಲ್ಲ ನನ್ನ ಬಲವಂತಕ್ಕೆ ಒಪ್ಕೊಂಡು ನಿನ್ನ ಸಂಸಾರ ಹಾಳಾಗುತ್ತೋ ಅಂತ ಚಿಂತೆ ಆಗಿತ್ತು. ಈಗ ನೀನು ಇಷ್ಟಪಟ್ಟು ಒಪ್ಪಿದ್ಯಲ್ಲ, ನನಗೆ ಯಾವ ಚಿಂತೆನೂ ಇಲ್ಲ ಅಂತಾರೆ ವೀಣಾ. ನನ್ನ ಮದುವೆ ಚಿಂತೆ ಇಲ್ವಾ ಅಂತಾಳೆ ಲಾವಣ್ಯ. ನಮಗೆ ನಿಮ್ಮಿಬ್ಬರನ್ನ ಚಿಂತೆ ಬಿಟ್ಟರೆ ಇನ್ನೇನಿರುತ್ತೆ. ಪಾಪ ನಿಮ್ಮ ಅಪ್ಪಂಗೆ ಬಿಸ್ನೆಸ್ ಮಾಡೋಕ್ಕೆ ತುಂಬ ಆಸೆ. ಅವರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಊರು ತುಂಬ ಸಾಲ ತಂದು ಬಿಸ್ನೆಸ್ಗೆ ಬಂಡವಾಳ ಹಾಕಿದ್ರು. ಏನೋ ಕೆಟ್ಟಗಳಿಗೆ ಆ ಬಂಡವಾಳ ಎಲ್ಲ ನೀರಿನ ಪಾಲಾಯಿತು. ಈಗ ಸುಳ್ಳು ಹೇಳೋದೇ ನಮ್ಮ ಜೀವನದ ಬಂಡವಾಳ ಆಯಿತು. ಇವತ್ತು ನಿನ್ನ ಮದುವೆ ಮಾಡೋಕ್ಕೆ ನಾನು ನಿಮ್ಮ ಅಪ್ಪ 1000 ಸುಳ್ಳು ಹೇಳ್ತಿರ್ಬೋದು ಮಗಳೇ. ಏನೋ ಗೊತ್ತಿಲ್ಲ ಮಗಳೇ, ನೀನು ಒಂದು ಒಳ್ಳೆ ಕುಟುಂಬಕ್ಕೆ ಹೋಗ್ತೀಯಾ, ಅಲ್ಲಿ ಹಸನ್ಮುಖಿಯಾಗಿ ಬದುಕ್ತೀಯಾ ಅಂತ ಸಾರ್ಥಕತೆ ಇದೆ. ಆ ಸಂತೋಷಕ್ಕೆ ಕಣ್ತುಂಬಿ ಬರ್ತಿದೆ. ಲಾವಣ್ಯಂಗೂ ಒಂದೊಳ್ಳೆ ಹುಡುಗ ಸಿಕ್ಕಿದ್ರೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ಕುಟುಂಬ ಇರುತ್ತೆ ಅನ್ನೋ ನೆಮ್ಮದಿ ಇರುತ್ತೆ ನಮಗೆ. ಆ ನೆಮ್ಮದಿಲಿ ನಾವಿಬ್ಬರು ಕಣ್ಮುಚ್ಬೋದು ಅಂತಾರೆ ವೀಣಾ. ಆಗ ಇಬ್ಬರು ಅಮ್ಮ ಅಂತ ಅವ್ರ ಹತ್ರ ಬರ್ತಾರೆ. ಅಮ್ಮ, ನೀನು ಹೀಗೆಲ್ಲ ಮಾತಾಡಬೇಡ, ನನಗಿಷ್ಟ ಆಗಲ್ಲ ಅಂತಾಳೆ ಪ್ರಿಯಾ. ಮಾತಿಗೆ ಹೇಳಿದೆ ಕಣೆ, ನಿಮ್ಮಿಬ್ಬರನ್ನ ಒಂದೊಳ್ಳೆ ದಡಕ್ಕೆ ಸೇರಿಸಿದ್ರೆ ನನಗೆ ಇನ್ಯಾವ ಚಿಂತೆನೂ ಇಲ್ಲ ಅಂತಾರೆ ವೀಣಾ. ಈಚೆ ಅಮೂಲ್ಯ ವಲ್ಲಭಂಗೆ ಕಾಲ್ ಮಾಡ್ತಾಳೆ. ಈಚೆ ವಲ್ಲಭ ಡ್ರೈವಿಂಗ್ ಮಾಡ್ತಾ ಇದ್ದವನು ಕಾರ್ ನಿಲ್ಲಿಸಿ ಕೆಳಗೆ ಬಂದು ಏನಕ್ಕೆ ಫೋನ್ ಮಾಡಿದೆ ಅಂತಾನೆ. ಕಾಡ್ ಪಾಪ, ಎಲ್ಲಿದೆಯಾ ನೀನು? ಇಲ್ಲಿ ಅತ್ತೆ ಮೀನಕ್ಕ ಎಲ್ಲ ನೀನಿಲ್ಲಿ ಅಂತ ನನ್ನ ಕೇಳ್ತಿದ್ದಾರೆ. ನೀನು ರಿಸೆಪ್ಷನ್ಗೆ ಹೋಗ್ತೀಯ ಅಂದರೆ ನನಗೆ ಒಂದು ಮಾತು ಹೇಳಿಬಿಟ್ಟು ಹೋಗೋದಲ್ವೇನೋ, ಇಲ್ಲಿ ನನಗೆಲ್ಲ ಬೈತಿದ್ದಾರೆ ಅಂತಾಳೆ ಅಮೂಲ್ಯ. ನಾನು ಯಾಕೆ ನಿನಗೆ ಹೇಳಿಬಿಟ್ಟು ಹೋಗಬೇಕು? ನಾನು ಎಲ್ಲಾದರೂ ಹೋಗ್ತೀನಿ, ನನ್ನ ಇಷ್ಟ ಅಂತಾನೆ ವಲ್ಲಭ. ಆಯ್ತಪ್ಪ, ನೀನು ಎಲ್ಲಾದರೂ ಹೋಗು ಸಾಯಿ, ಇಲ್ಲಿ ಎಲ್ಲರೂ ನನ್ನ ಕೇಳ್ತಾರಲ್ಲ ಏನು ಅಂತ ಹೇಳಲಿ. ಇನ್ಯಾವತ್ತು ಹೋಗೋದಾದರೆ ಹೇಳಿಬಿಟ್ಟು ಹೋಗು ಅಂತಾಳೆ ಅಮೂಲ್ಯ. ಆಯ್ತಮ್ಮ ತಾಯಿ, ನನಗೀಗ ಬೇರೆ ಕೆಲಸ ಇದೆ, ಫೋನ್ ಇಡು ಅಂತ ಕಾಲ್ ಕಟ್ ಮಾಡ್ತಾನೆ ವಲ್ಲಭ. ಅಲ್ಲ, ರಿಸೆಪ್ಷನ್ಗೆ ಹೋದವನಿಗೆ ಬೇರೆ ಏನು ಕೆಲಸ ಇರುತ್ತೆ ಅಂತಾಳೆ ಅಮೂಲ್ಯ. ನಂತರ ನಾಳೆ ಕಾಲೇಜಲ್ಲಿ ಹಾಲ್ ಟಿಕೆಟ್ ಕೊಡ್ತಾರೆ, ಆದರೆ ನನಗೆ ಫೀಸ್ ಕೊಟ್ಟೋಕ್ಕೆ ಆಗಿಲ್ಲ. ನನಗೆ ಇನ್ಮೇಲೆ ಕಾಲೇಜಿಲ್ಲ. ವಲ್ಲಭ ಇದ್ದಿದ್ರೆ ಅವನ ಹತ್ರನಾದರೂ ಹೇಳ್ಕೊಬೋದಿತ್ತು ಅಂತ ಅಳ್ತಾಳೆ ಅಮೂಲ್ಯ. ಈಚೆ ವಲ್ಲಭಂಗೆ ನಿದ್ದೆಗೆ ಕಣ್ಣೆಳೆಯುತ್ತೆ. ಕೆಳಗೆ ಇಳಿದು ನೀರಲ್ಲಿ ಮುಖನ ತೊಳ್ಕೊತಾನೆ ವಲ್ಲಭ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.